ಸೊ ಎಲ್ಲರಿಗೂ ಕಲ್ಪದಿಂದ ಗುಡ್ ಮಾರ್ನಿಂಗ್. ನಾನು ಹೋಮ್ ಸ್ಟೇ ಮುಂದೆ ನಿಂತ್ಕೊಂಡು ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಸೊ ಬಸ್ ಹತ್ಕೊಂಡು ನಾನು ರೋಗಿ ವಿಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ. ಬಸ್ಸನ್ನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಇಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆ. ರೋಡ್ ಬಂದು ಎಷ್ಟೊಂದು ಚೆನ್ನಾಗಿದೆ ಅಲ್ಲ. ನಾವು ನಮ್ಮ ಸ್ಟೇಟಲ್ಲಿ ರೋಡ್ ಬಗ್ಗೆ ಬಸ್ ಬಗ್ಗೆ ಎಷ್ಟೊಂದು ಕಂಪ್ಲೇಂಟ್ ಮಾಡ್ತೀವಿ, ಬಟ್ ಹಿಮಾಚಲಿ ಜನ ಈ ರೋಡಲ್ಲಿ ಎವ್ರಿ ಡೇ ಓಡಾಡ್ತಾರೆ. ಇವಾಗ ನೀವು ನೋಡ್ತಾ ಇರೋ ಜಾಗದ ಹೆಸರು ಸೂಸೈಡ್ ಪಾಯಿಂಟ್ ಕಲ್ಪ ಅಂತ. ಇವಾಗ ನೀವು ನೋಡ್ತಿರೋ ಗ್ರಿಲ್ಗಳನ್ನ ಗೌರ್ಮೆಂಟು ರೀಸೆಂಟಾಗಿ ಹಾಕ್ಸಿರೋದು. ಮುಂಚೆ ಈ ಗ್ರಿಲ್ಗಳು ಇಲ್ಲಿರ್ಲಿಲ್ಲ. ಈ ಜಾಗದಲ್ಲಿ ತುಂಬಾ ಜನ ಫೋಟೋ ತೆಕ್ಕೊಳ್ಳಕ್ ಹೋಗಿ ಬಿದ್ದಿರೋದು ಇದೆಯಂತೆ. ನೋಡಿ, ಕಣ್ಣು ಮುಂದೆನೆ ಒಂದು ಸಣ್ಣದಾದಂತ ಆಕ್ಸಿಡೆಂಟು ಹೇಗಾಯ್ತು ಅಂತ. ಸೊ ಆ ಗ್ರಿಲ್ ಇದ್ದಿಲ್ಲ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಸ್ವಲ್ಪ ದೊಡ್ಡದಾಗೆ ಇರ್ತಾ ಇತ್ತು. ಸೊ HRTC ಬಸ್ ಡ್ರೈವರ್ಗಳಿಗೆ ಯಾವ ಅವಾರ್ಡ್ ಕೊಟ್ರು ಕಡಿಮೆನೆ. ಸೊ ಇವಾಗ ಬಂದಿದ್ದೀನಿ ಇಲ್ಲಿಗೆ ರೋಗಿ ವಿಲೇಜ್ ಒಳಗೆ. ಏನಿದೆ ನೋಡೋಣ. ಹೋಗ್ತಾ ಹೋಗ್ತಾ ದೇವಸ್ಥಾನ ಇದೆಯಂತೆ ಇಲ್ಲೊಂದು, ನೋಡೋಣ ದೇವಸ್ಥಾನನ. ದೇವಸ್ಥಾನ ಒಳಗೋಗೋಣ, ಹೇಗಿದೆ ಅಂತ ನೋಡೋಣ. ಪಿಕ್ಚರೆಸ್ಕ್ಯೂ ಮಾತ್ರ ಸಖತ್ತಿದೆ. ಕಿನ್ನರ್ ಅಷ್ಟು ನೋಡ್ತಾ ಇದ್ದೀರಾ ದೂರದಲ್ಲಿ. ಗಾಳಿ ಬೀಸಿದ್ರೆ ಅದೆಲ್ಲ ಒಂದಕ್ಕೊಂದು ಟಚ್ ಆಗಿ ಸೌಂಡ್ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ನೇಚರ್. ಯಾವುದ್ಯಾವುದೋ ಹೂವು ಹಾಕಿದ್ದಾರೆ. ಪುಟಾಣಿ ಮನೆ ಆದರೂ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ. ನಾನು ಸುಮ್ಮನೆ ಇಲ್ಲಿ 5 ನಿಮಿಷ ಕುತ್ಕೊಬೇಕು ಅಂತ ಕೂತಿದ್ದೀನಿ. 5 ನಿಮಿಷ 1 ಅವರ್ ಕುತ್ಕೊಂಡಿದ್ದೇನೋ ಗೊತ್ತಿಲ್ಲ. ಬಟ್
ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಸೂರ್ಯ ಅಲ್ಲಿಗೆ ಬೀಳ್ತಾ ಇದ್ದಾನೆ. ಸೊ ನನಗೆ ಸ್ಪಿಟಿ ವ್ಯಾಲಿ ಫುಲ್ ಹೋಗೋದಕ್ಕಿಂತ ಈ ಥರ ಬರೀ ಕಿನ್ನರ್ ವ್ಯಾಲಿಗೆ ಮಾತ್ರ ಬಂದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ನಾನು ಹಳ್ಳಿಗಳಲ್ಲಿ ಎಲ್ಲಿ ನನಗೆ ಪಿಕ್ಚರೆಸ್ಕ್ಯೂ ಅಂತ ಅನಿಸುತ್ತೆ, ಸೊ ನನಗೆ ಎಲ್ಲಿ ಮನಸ್ಸಿಗೆ ಇಷ್ಟ ಆಗುತ್ತೆ ಅಲ್ಲಿ ಅರ್ಧ ಗಂಟೆ ಕುತ್ಕೊಬೇಕು, ನಿಂತ್ಕೊಬೇಕು, ಹಳ್ಳಿಗಳು ತುಂಬ ಓಡಾಡಬೇಕು, ಈ ಥರ ತುಂಬ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಇಲ್ಲಿ ಬಂದಿದ್ದು. ಏನೋ ಮಾಡ್ತಾ ಇದ್ದಾರೆ, ಸೊ ಫ್ರೆಂಡ್ಲಿ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವು ಈ ಕಡೆನೇ ಹೋಗೋಣ. ಗುಲಾಬಿ ದೊಡ್ಡ ದೊಡ್ಡಕ್ಕಿದೆ, ಗುಲಾಬಿ ಹೂವು ಇದು. ದಪ್ಪ ದಪ್ಪ ಮೊಗ್ಗಳೆ ತುಂಬ ದಪ್ಪ ದಪ್ಪಕ್ಕಿದೆ. ಸೊ ನಂಗೆ ಯಾರು ಜನ ಕಾಣ್ತಾ ಇಲ್ಲ ಅಲ್ಲಿ. ಇದು ಯಾವುದು ಡ್ರೈ ಫ್ರೂಟ್ ಥರ ಕಾಣ್ತಾ ಇದೆ, ಎಪ್ರಿಕೋಟ್ ಥರ ಕಾಣ್ತಾ ಇದೆ. ಎಪ್ರಿಕೋಟ್ ಮರ ಇರಬೇಕು ಇದು. ಇನ್ನೊಂದು ಮುಂದೆ ಹೋಗೋಣ. ಇಲ್ಲಿ ನನಗೆ ಸ್ವಲ್ಪ ಫ್ರೆಂಡ್ಲಿ ಇದ್ದಾರೆ ಗೆಸ್ಟು, ಸಾರಿ ಇವರು ಇಲ್ಲಿಯವರು ನಾನು ಗೆಸ್ಟು. ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಹಾಯ್. ಸೇಬು ಒಣಗಕ್ಕೆ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಡ್ರಿಂಕ್ಸ್ ಮಾಡ್ತಾರಂತೆ. ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಸೇಬಲ್ಲಿ. दादाजी आपका घर है क्या? घर है, बहुत सुंदर है. गाय भी आपका है क्या? गाय नहीं, ನೋಡಿ ಏನೇನೋ ಹೂವಿನ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಮನೆಯಿಂದ ಹಿಂಗೆ ಮನೆ ಟೆರೇಸ್ ಮೇಲಿಂದ ಒಳ್ಳೆ ವ್ಯೂ ಸಿಗುತ್ತೆ ನೋಡೋಕ್ಕೆ. दादाजी ये क्या है? ये बेनी है। बेनी सूखा हुआ ना। मतलब क्या करती हो इसमें? ये सूखा की कंडम हो गया ना, ये पेड़ में होता है, चुल्ली की तरह होता है. तो इसमें क्या करता है? ये बूटी करती तेल छोड़ने के लिए. तेल निकलने की. तेल के क्या सब्जी बनाने के लिए? सब्जी बने ಮಾಲಿಶ್ ಕಾ. ನೋಡಿ ಇದು ಯಾವುದೋ ಬೀಜ ಅಂತ ಹೇಳ್ತಾವ್ರೆ, ಯಾವುದು ಅಂತ ಗೊತ್ತಿಲ್ಲ. ಅದು ಬೀಜದಲ್ಲಿ ಎಣ್ಣೆ ತೆಗೆದ್ಬಿಟ್ಟು ಮಾಲಿಶ್ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ. ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಹಿಂಗೆ ಕೆಳಗಡೆ ಇಳ್ಕೊಂಡು ಹೋದ್ರೆ ಹಳ್ಳಿ ಇನ್ನೂ ಉದ್ದಕ್ಕೂ ಇದೆಯಂತೆ. ಉದ್ದಕ್ಕೂ ಎಲ್ಲ ಫುಲ್ ಹಿಂಗೆ ಗುರು. ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರೆ ಮನೆಗಳು ಬೆಟ್ಟದ ಮಧ್ಯೆ ಕಟ್ಕೊಂಡಿದ್ದಾರೆ. ಬೆಟ್ಟದ ಮೇಲೆ ಒಂದು ಊರಾದರೆ ಬೆಟ್ಟದ ಮಧ್ಯ ಒಂದು ಊರಿದೆ, ಬೆಟ್ಟದ ಕೆಳಗೆ ಇನ್ನೊಂದು ಊರಿದೆ. ಸುಮ್ಮನೆ ಅದು ಹೆಂಗೆ ಕಟ್ಕೊಂಡವ್ರ ಮನೇನ ಅಲ್ವಾ? ಕೆಳಗಡೆ ಇಳಿತಾ ಹೋದ್ರೆ ಸರ್ಫೇಸ್ ರೀಚ್ ಆಗ್ತಿರಂಗೆ ನಿಮಗೆ ಸುತ್ಲೇಶ್ ನದಿ ಸಿಗತ್ತೆ.
ಸೊ ಇವಾಗ ನೀವು ನೋಡ್ತಾ ಇರೋದು ರೋಗಿಹಳ್ಳಿದು ಆಪಲ್ ತೋಟಗಳು. ಫುಲ್ಲು ಕಿನ್ನೌರ್ ವ್ಯಾಲಿನೇ ಆಪಲ್ಗೆ ಮತ್ತೆ ಪೈನ್ ನಟ್ಸ್ಗೆ ತುಂಬ ಫೇಮಸ್ಸು. ಸೊ ನಾನು ಈ ಆಪಲ್ ತೋಟನ ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಜನ ಮಾತ್ರ ಸ್ವಲ್ಪ ತುಂಬ ಇಂಟ್ರೋವರ್ಟ್ ಇದ್ದಾರೆ, ಮಾತಾಡ್ಸೋ ಸರಿ ಮಾತಾಡಲ್ಲ. ಪೈನ್ ನಟ್ಸ್ದು ಫುಲ್ ರೂಮ್ ತುಂಬ ತುಂಬಿದ್ದಾರೆ. ನೋಡಿ 2,000 ಅಂತೆ ಒಂದು KGಗೆ ಅದ್ರ ಬೀಜಗಳದ್ದು ಬೆಲೆ. ರೂಮ್ ತುಂಬ ಅದೇ ಇದೆ. ಸೊ ಪೈನ್ ನಟ್ಟಿಗೆ 2,000 ಅಂತ ಹೇಳಿದ್ರೆ ಇಲ್ಲಿ ಫಾರ್ಮರ್ಸ್ ಮಾರೋ ಬೆಲೆ 2,000, ಬಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು KGಗೆ 8,000 ತನಕ ಇರುತ್ತೆ. ಮಾತಾಡ್ಸಿದಷ್ಟು ಸರಿ ಮಾತಾಡಲ್ಲ. ಹಾಯ್ ಅಂದ್ರೇನು ಹಾಯ್ ಅಂತನೂ ಅವ್ರು ಹೇಳಲ್ಲ. ಎಕ್ಸ್ಪೆಷಲಿ ಹೆಣ್ಮಕ್ಳು ವೆರಿ ಮಚ್ ಇಂಟ್ರೋವರ್ಟ್. ಮತ್ತು ಹಿಂಗೆ ಹೊಸದನ್ನ ನೋಡಿ ಎದ್ರುಕೊಂತಾರೆ ಅಂತ ಅನ್ಸುತ್ತೆ. ಅವ್ರನ್ನ ಹೊಸ ಎದ್ರುಕೊಬೋದು. ಸ್ಟೇನ್ಲೆಸ್ ಒಟ್ಟಿಗೆ ಯಾಕೆ ಮಾತಾಡ್ಬೇಕು ಅಂತ ಹೇಳ್ಬೋದು. ಸೊ ಮಾತಾಡ್ಸಲ್ಲ, ಅವರು ಮಾತಾಡಲ್ಲ. ಒಣಗಾಕಿದ್ದಾರೆ, ಬೀನ್ಸ್ ಒಣಗಾಕಿದ್ದಾರೆ, ಆ್ಯಪಲ್ ಒಣಗಾಕಿದ್ದಾರೆ. ಬೀನ್ಸಲ್ಲೇ 3 ವೆರೈಟಿ ಇದೆ. ಆ್ಯಪಲ್ಸ್. ಹಲೋ ಜಿ, ಹಾಯ್. ಸೇಬ್ ಇದ್ದಾರೆ. ರೋಸ್ ನೋಡಿ ಹೆಂಗಿದೆ. ಹಲೋ, बैंगलोर से आया हूँ मैं. हाँ, ನೋಡಿ ಅಜ್ಜಿ ಏನೋ ಮಾಡ್ತಾ ಇದ್ದಾರೆ. ಹಸುಗೆ ನೀರು ಕೊಡ್ತಾ ಇದ್ದಾರೆ ಅವರು. ये सब आपका है क्या? वीडियो बन सकता मैं? ಪಿಯರ್ಸ್ ಫ್ರೂಟ್ ಇದು. ಪಿಯರ್ಸ್ ಇದೆ, ಮರದಿಂದ ಎಲ್ಲ ಉದ್ರಿದೆ. ಮರ ಪಿಯರ್ಸ್ ಟ್ರೀ ಇದು. ಈಗ ಏನು ಅದೃಷ್ಟ ಮಾಡೋರೆ ಅಂತ. ಏನು ವ್ಯೂ ಇದೆ, ಏನು ಮರಗಳಿದ್ದಾವೆ. ಸೇಬು, ಪಿಯರ್ಸ್. हाँ, पिछले साल से. हाँ, ऐसा बैंगलोर देखा है आप? हाँ, मैं 3 महीना था. 3 महीना था. मेरा लड़का उधर हाँ हाँ पेरा 2 में. हाँ, वहाँ रहा. अच्छा लगा आपको बैंगलोर? हिंदुस्तान में सबसे बढ़िया जगह है. सबसे बड़ी जगह है. हाँ, ना ठंड ना गर्मी. हाँ, ना ठंड ना गर्मी, बहुत बैलेंस्ड होती है वेदर. आप काम करती थी वहाँ? लड़का पेरा 2 में. हाँ 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 हाँ. क्या उसका मेरा लड़का है. हाँ, ते आपका लड़का है, काम करता है वहाँ. फौज में. हाँ, फौज में. पेरा 2 में. हाँ 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 टोपी वाला. हाँ 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 सर्विस हुआ करता था. हाँ, अभी भी आते हैं? आगे 5 साल को आएगा. हाँ 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 पेंशन. हाँ हाँ हाँ. मैं बैंगलोर के पास एक गांव है मेरा. गांव में बैठ के हेलो 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 होता है क्या? हेलो, अभी पापा
ಕರೀತಾ ಇದೆ, ಮಾತಾಡಿಸ್ತಾ ಇದೆ. ಬ್ಯಾಂಗ್ಳೂರವ್ರು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಅವರಿಗೆ. ಹಲೋ. ಬಂಗಾಳದವ್ರು ಬಂದ್ರೆ ಸ್ವಲ್ಪ ಕಿರಿಕ್ ಮಾಡ್ತಾರಂತೆ, ಹಂಗೆ ಈಗ ಸ್ವಲ್ಪ ಅವರೆಲ್ಲ ಎದ್ರುಕೊಂತಾರೆ. ಬಟ್ ಬ್ಯಾಂಗ್ಳೂರವ್ರು ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಅವರಿಗೆ. मैं बैंगलोर से अकेले आया हूँ बाबा, मैं बैंगलोर से अकेले आया हूँ मैं. बहुत दूर है, बहुत दूर है. मैं फ्लाइट में आया राजस्थान को, राजस्थान से ट्रेन में दिल्ली आया, दिल्ली से यहाँ आया. हाँ, दिल्ली से यहाँ आया. तो सिर्फ एप्पल गार्डन देखने के लिए आया हूँ बैंगलोर से मैं. कितना सुंदर है आपका गाँव. हाँ 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 हाँ. मेरे को समझ में आ रहा है तो क्या बात कर रहे हैं. हाँ अकेले आए. हाँ कल्पा. मुझे ಇವ್ರು ಹೇಳ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಇವಾಗ आगे सांगला. हाँ पुणे मतलब पू वो क्या है जगह है. ठीक है. मैं इसके बाद में सांगला जा रही हूँ. सांगला चितकुर रक्षम गांव जाके अयोध्या जा रहा हूँ मैं. अयोध्या जा रहा हूँ. हाँ 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 हाँ. बैंगलोर बहुत अच्छा लगा, बहुत अच्छा लगा. बहुत ही. और ज़्यादा से वहाँ बेंगलोर अच्छा है. हाँ 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 हाँ. ನೋಡಿ ಇವ್ರಿಗೆ ಬೆಂಗಳೂರು ತುಂಬಾ ಚೆನ್ನಾಗಿ ಅನ್ನಿಸ್ತಂತೆ, ನನಗೆ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ. ಇವ್ರಿಗೆ ಬ್ಯಾಂಗ್ಳೂರ್ ಚೆನ್ನಾಗಿ ಅನ್ನಿಸ್ತಾ ಇದೆಯಂತೆ. ರೋಡ್ ಎಲ್ಲ ಚೆನ್ನಾಗಿದೆಯಂತೆ ಅಲ್ಲಿ. ಬ್ಯಾಂಗ್ಳೂರ್ ತುಂಬಾ ಚೆನ್ನಾಗಿದೆ, ಅದು ಬೇರೆನೇ ಲೋಕ ಅಂತ ಹೇಳ್ತಾ ಇದ್ದಾರೆ. ऐसा ना, बेंगलोर सब कुछ अच्छा है. थोड़ा वहाँ का भाषा और जैसा है, फिर वो समझ नहीं आती. हमारा भाषा है कन्नड़ा. हाँ, कन्नड़ा में बात कर. जो ऐसा है ना, हिंदी में बोलने वाले का तो ठीक है. हाँ हाँ. और भाषा से बोलेगा तो कहाँ जानेंगे. हाँ हाँ. तो बैंगलोर घर है ना मेरा. ಬಾಯ್ ದಾದಾಜಿ. ನೋಡಿ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿರುತ್ತಂತೆ, ಬ್ಯಾಂಗ್ಳೂರ್ ತುಂಬ ಒಳ್ಳೆ ಜಾಗ ಅಂತೆ. ಅಲ್ಲಿ ತುಂಬ ಜಾಸ್ತಿ ಚಳಿನೂ ಆಗಲ್ವಂತೆ, ತುಂಬ ಜಾಸ್ತಿ ಸೆಕೆನೂ ಆಗಲ್ವಂತೆ. ಅವ್ರ ಮಕ್ಕಳೆಲ್ಲ ಅಲ್ಲಿ ಇದ್ರಂತೆ. ತುಂಬ ಒಳ್ಳೆ ಜಾಗ ಅಂತೆ ಬ್ಯಾಂಗ್ಳೂರು. ರೋಡೆಲ್ಲ ತುಂಬ ಚೆನ್ನಾಗಿದೆಯಂತೆ. ಇಲ್ಲಿವರೆಗೆ ಅಷ್ಟು ಇದಾಗಲ್ವಂತೆ, ಯಾವಾಗಲೂ ಕೆಲಸನೇ ಮಾಡ್ತಾರಂತೆ. ಆ್ಯಪಲ್ ತೋಟ ಬಿಟ್ಟರೆ ಹಸು ಸಾಕ್ಬೇಕಂತೆ ಹಂಗಂತ ಹೇಳ್ತಾ ಇದ್ರು, ನನಗೆ ಗೊತ್ತಿಲ್ಲ. ಬ್ಯಾಂಗ್ಳೂರ್ ಮೇಲೂ ತುಂಬ ಹೊಗಳ್ತಾ ಇದ್ದಾರೆ ಎಲ್ಲರೂ ಅಲ್ವಾ. ಇರೋದೊಂದೇ ಬ್ಯಾಂಗ್ಳೂರ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಬೆಂಗಳೂರು. ಸೊ ಆ ಮನೆಯವರು ನನಗೆ ಆ್ಯಪಲ್ಸು, ಪಿಯರ್ಸು, ವಾಲ್ನಟ್ಸು ಎಲ್ಲ ಫ್ರೂಟ್ಸನ್ನು ಕೊಟ್ಟರು. ಸೊ ನಾನು ತಿನ್ಕೊಂಡು ಒಂದು ಆ್ಯಪಲ್ ಲೋಡ್ ಗಾಡಿನ ಇಟ್ಕೊಂಡು ಕಲ್ಪ ಕಡೆ ಅದೇ ರೋಡಲ್ಲಿ ವಾಪಸ್ ಹೊರಟೆ. ಬಿಕಾಸ್ ಬಸ್ ಸಿಗೋದು ನನಗೆ ಸಂಜೆ 4 ಗಂಟೆ ಆಗ್ಬಿಡ್ತಾ ಇತ್ತು. ಸೊ ರೋಗಿ ಒಂದು ತುಂಬಾ ಕ್ಯೂಟ್ ಲಿಟಲ್ ವಿಲೇಜ್. ಸೊ ನೀವು ಸ್ಪಿಟಿ ವ್ಯಾಲಿ ಟ್ರಿಪ್ ಮಾಡಿದಾಗ ರೋಗಿ ವಿಲೇಜ್ ನ ನೋಡೋದನ್ನ ಮರಿಬೇಡಿ. ಸೊ ವಾಪಸ್ ಬಂದು ಹೋಮ್ ಸ್ಟೇನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಎದ್ದು ನಾನು ಕಲ್ಪಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೆ. ಸೊ ಈ ಸೀಸನಲ್ಲಿ ನೀವು ಯಾವ ಕಡೆ ತಿರುಗಿ ನೋಡಿದ್ರು ಆಪಲ್ ಹಾರ್ವೆಸ್ಟ್ ಮಾಡೋ ಸೀನೆ ನಿಮ್ ಕಣ್ಣಿಗೆ ಬೀಳುತ್ತೆ. ಸೊ ಹಿಮಾಚಲ ಪ್ರದೇಶಕ್ಕೆ ಫ್ರೂಟ್ ಬೌಲ್ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಇಲ್ಲಿ ಆಪಲ್ ಜೊತೆಗೆ ಪಿಯರ್ಸ್, ಚೆರ್ರಿ, ಪೀಚ್, ಪ್ಲಮ್, ಏಪ್ರಿಕಾಟ್, ಆಲ್ಮಂಡ್ಸ್, ವಾಲ್ನಟ್ಸ್, ಗ್ರೇಪ್ಸ್, ಲೈಮ್, ಮ್ಯಾಂಗೋ, ಲಿಚಿ, ಕಿವಿ, ಆಲಿವ್, ಸ್ಟ್ರಾಬೆರಿ ಈ ತರದ್ದೇ ಇನ್ನೊಂದಷ್ಟು ಫ್ರೂಟ್ ವೆರೈಟಿಗಳನ್ನ ಬೆಳೆಸ್ತಾರೆ. ಸೊ ಎಲ್ಲಾ ಫ್ರೂಟ್ಗಳಿಗೂ ಅದರದೇ ಆದಂತ ಹಾರ್ವೆಸ್ಟಿಂಗ್ ಸೀಸನ್ ಅಂತಾನೂ ಇರುತ್ತೆ.
ಶಾಪ್ಗಳು ನೋಡಿ ಇಷ್ಟು ಪುಟ್ಟಾಗಿ ಹೆಂಗಿದೆ ಅಂತ, ತುಂಬ ಕ್ಯೂಟ್ ಆಗಿದೆ. ಪ್ಲೇಸ್ ಅಂದರೆ ಕಮರ್ಷಿಯಲೈಸ್ ಆಗಿಲ್ಲ ಇನ್ನೂ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ಕ್ಯೂಟ್ ಶಾಪ್ಗಳಿದ್ದಾವೆ. ನೋಡಿ ಹೇಗಿದೆ ಅಂತ, ಕಮರ್ಷಿಯಲೈಸೇ ಆಗಿಲ್ಲ ಪ್ಲೇಸ್ ಇನ್ನು. ಏನೋ ಮಾಡ್ತಾ ಇದ್ದಾರೆ. 4 ಟೇಬಲ್ ಇದೆ. ಇದೆಲ್ಲ ಇನ್ನೂ ಕಮರ್ಷಿಯಲೈಸ್ ಆಗೇ ಇಲ್ಲ ಮಾತ್ರ. ಒಳ್ಳೆ ಜಾಗ ಓಡಾಡೋಕ್ಕೆ. ಶಿಮ್ಲಾ ಮತ್ತು ಮನಾಲಿ ಎಲ್ಲ ಆಗಲೇ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಇದು ನಿಮ್ಗಿನ್ನೂ ಕಲ್ಚರ್ ನೋಡಬೇಕು, ಜನ ಜೊತೆ ಬೆರಿಬೇಕು, ಅವ್ರ ಕಲ್ಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಲ್ಯಾಂಗ್ವೇಜು, ಲೋಕಲ್ ಲೈಫು ಇದೆಲ್ಲ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಇಲ್ಲಿ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನದೊಳಗೆ ಹೋಗೋಣ. ಟೋಪಿ ಇಟ್ಟಿದ್ದಾರೆ ಆಚೆ ಎಲ್ಲರೂ, ಅವ್ರದ್ದು ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಅದ್ಭುತವಾಗಿದೆ ಮಾತ್ರ. ಸೊ ಇಲ್ಲಿ ಬಂದು ರಿಲಿಜನ್ ಅಂತ ಹೇಳಿದ್ರೆ ಮೇನ್ ಆಗಿ ಜನಗಳು ಹಿಂದೂಯಿಸಂನ ಫಾಲೋ ಮಾಡ್ತಾರೆ. ಹಿಂದೂಯಿಸಂ ಬಿಟ್ಟು ನೆಕ್ಸ್ಟ್ ಬುದ್ಧಿಸಂನು ಕೂಡ ಫಾಲೋ ಮಾಡ್ತಾರೆ. ಸೊ ಹಂಗಾಗಿ ನಿಮ್ಗೆ ಬುದ್ಧಿಸಂ ಮಾನಸ್ಟ್ರಿಗಳ ಜೊತೆಗೆ ಹಿಂದೂ ದೇವಸ್ಥಾನಗಳನ್ನು ನೋಡಕ್ ಸಿಗುತ್ತೆ. ಸ್ವೀಟ್ಗಳಿದೆ ಒಳಗೆ, ಪುಟಾಣಿ ಅಂಗಡಿಗಳಿದೆ, ಪುಟಾಣಿ ಹೋಟೆಲ್ ಇದೆ. সিঙ্গারা খাবো, গরম গরম সিঙ্গারা। ಕೆಫೆಗಳೆಲ್ಲ ಇದಾವೆ ಇಲ್ಲಿ. ನಿಮ್ಗೆ ಇಲ್ಲೆಲ್ಲ ಬಂದರೆ ಈ ಮೋಮೋಸ್, ಚೌಮಿ, ದಾಲ್ ಚಾವಲ್, ರಾಜ್ಮಾ ಚಾವಲ್ ಈ ಥರದ್ದೆಲ್ಲ ಸಿಗುತ್ತೆ. ಚೈನೀಸ್ ಫುಡ್ ಸಿಗುತ್ತೆ ನಿಮಗೆ. ಫ್ರೈಡ್ ಮೊಮೋಸ್ ಆರ್ಡರ್ ಮಾಡಿದ್ದೀನಿ. ಫ್ರೈಡ್ ವೆಜ್ ಮೊಮೋಸ್ ಆರ್ಡರ್ ಮಾಡಿದ್ದೀನಿ. ಅಂದ್ಬಿಟ್ಟು ಹೇಳ್ತೀನಿ ಏನಿದೆ ಅಂತ. ಮೊಮೋಸ್ ಚೆನ್ನಾಗಿತ್ತು, ಸೊ ಇನ್ನೊಂದು ಐಟಮ್ ಆರ್ಡರ್ ಮಾಡಿದೆ. ಇದು ಚೆನ್ನಾಗಿದೆ, ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಬಾಯ್. ಆಫ್ ಫ್ರೈಡ್ ಮೊಮೋಸ್ ಮತ್ತು ಆಫ್
ಎಗ್ ಚೌಮಿ ತಿಂದೆ. ಸೊ 250 ಕೊಟ್ಟೆ ನಾನು. ಕೊಡ್ಬೋದು, ಚೆನ್ನಾಗಿತ್ತು. ನೀವು ಬಂದಾಗ ನೆಕ್ಸ್ಟು ಈ ಕೆಫೆ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. LAMA ಲಾಮಾ ಕೆಫೆ ಅಂತ ಇದೆ. ಬಂದಾಗ ನೀವು ಬನ್ನಿ, ಚೆನ್ನಾಗಿದೆ ಅಲ್ಲಿ, ಒಂದು ಟೇಸ್ಟ್ ಮಾಡಿ. ಸೊ ಇಷ್ಟಕ್ಕೆ ನಾನು ನನ್ನ ಕಲ್ಪ ಮತ್ತು ರೋಗಿ ಟೂರನ್ನು ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಬಂದು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದ್ಯಾವ ಜಾಗ ಅಂತ ನೀವು ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಬಟ್ ಆ ಜಾಗ ಇನ್ನೂ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ಬಂದು ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.